ಎಲ್ಲರಿಗೂ ನಮಸ್ಕಾರ. ಈ ದಿನ ಹೆಗ್ಗಡದೇವನಕೋಟೆಯ ಅಥವಾ HD ಕೋಟೆಯ ಶ್ರೀ ವರದರಾಜಸ್ವಾಮಿ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇತಿಹಾಸ ಪುರಾಣ ಪ್ರಸಿದ್ಧವಾದ ವರದರಾಜಸ್ವಾಮಿ ದೇವಾಲಯವು ಬಹಳ ಪ್ರಾಚೀನ ಕಾಲದ ದೇವಾಲಯವಾಗಿದೆ. ಇದು ಸಂಪೂರ್ಣ ಕಲ್ಲಿನಿಂದ ಕಟ್ಟಲ್ಪಟ್ಟ ದೇವಾಲಯವಾಗಿದೆ. ನೀವು ಕಾಣ್ತಾ ಇರತಕ್ಕಂತಹ ಗಾರೆ ಕಂಬಗಳು ಇತ್ತೀಚೆಗಷ್ಟೇ ದೇವಸ್ಥಾನದ ನವೀಕರಣದ ಸಮಯದಲ್ಲಿ ನಿರ್ಮಿಸಲಾಗಿದ್ದು ಹಾಗೂ ಈ ದೇವಸ್ಥಾನದ ರಾಜಗೋಪುರವನ್ನು ಕೂಡ ಇತ್ತೀಚೆಗಷ್ಟೇ ಕಟ್ಟಲಾಗಿದ್ದು. ಇದು ದೇವಸ್ಥಾನದ ಮುಖ್ಯ ದ್ವಾರ. ನಾವು ದೇವಸ್ಥಾನವನ್ನ ಹೊಳಹೊಕ್ಕಿ ಹೋದ್ರೆ ನಿಮಗೆ ಈ ಒಂದು ಅದ್ಭುತವಾದ ದೃಶ್ಯ ಕಾಣಸಿಗುತ್ತೆ. ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಾಣವಾಗಿದ್ದು ಕಲ್ಲಿನ ಕಂಬಗಳಿಂದಲೇ ಈ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ಈ ದೇವಾಲಯವು ಪ್ರಾಕಾರ ಗೋಡೆಯನ್ನ ಹೊಂದಿದ್ದು ಎತ್ತರವಾದ ದ್ವಾರ ಮಂಟಪವನ್ನು ಸಹ ಹೊಂದಿದೆ. ದೇವಾಲಯವು ಗರ್ಭಗೃಹ, ಸುಖನಾಸಿ ಮತ್ತು ನವರಂಗಗಳನ್ನು ಹೊಂದಿದೆ. ಗರ್ಭಗೃಹ ಮತ್ತು ಸುಖನಾಸಿಯ ಹೊರಬೀತಿಯಲ್ಲಿ ಅರೆಗಂಬಗಳು, ದೇವಕೋಷ್ಟಕಗಳು ಸಮಾನ ಅಂತರದಲ್ಲಿ ಕಂಡುಬರುತ್ತವೆ. ದಕ್ಷಿಣ ಮತ್ತು ಉತ್ತರ ಬೀತಿಯಲ್ಲಿ ಅತ್ಯಂತ ಸುಂದರವಾಗಿ ಕೆತ್ತಲ್ಪಟ್ಟ ಅರೆಗಂಬಗಳನ್ನು ಕಾಣಬಹುದು. ಅವುಗಳಲ್ಲಿ ಅನೇಕ ಪ್ರಾಣಿಗಳನ್ನು ಕೆತ್ತಲಾಗಿದೆ. ಈ ದೇವಾಲಯದ ಮೂಲ ಭಾಗವಾದ ಗರ್ಭಗೃಹ, ಅರ್ಧ ಮಂಟಪ, ಅದಕ್ಕೆ ಸೇರಿದ ಮುಖಮಂಟಪ, ಹೊಯ್ಸಳರ ರಚನೆ. ಅನಂತರದಲ್ಲಿ ಇದಕ್ಕೆ 16 ಕಂಬಗಳ ರಂಗಮಂಟಪವನ್ನು ವಿಜಯನಗರ ಕಾಲದಲ್ಲಿ ಸೇರಿಸಲಾಯಿತು. ಇದೆಲ್ಲದರ ಮುಂಭಾಗದಲ್ಲಿ ವಿಜಯನಗರೋತ್ತರ ಕಾಲದಲ್ಲಿ ಮುಖಮಂಟಪವನ್ನು ಸೇರಿಸಲಾಯಿತು. ಒಡೆಯರ ಆಡಳಿತಾವಧಿಯಲ್ಲಿ ತೆರೆದ ಮಂಟಪವನ್ನು ಇದಕ್ಕೆ ಸೇರಿಸಲಾಯಿತು. ವಿಜಯನಗರ ಕಾಲದಲ್ಲಿ ಕೆತ್ತಲಾದ ಚತುರ್ಭುಜನಾದ ವರದರಾಜಸ್ವಾಮಿ ವಿಗ್ರಹವನ್ನು ಗರ್ಭಗೃಹದಲ್ಲಿ ಸ್ಥಾಪಿಸಲಾಗಿದೆ. ಈತನು ತನ್ನ ಹಸ್ತಗಳಲ್ಲಿ ಶಂಖಚಕ್ರ, ಗದೆಯನ್ನ ಮತ್ತು ಅಭಯ ಮುದ್ರೆಯನ್ನು ಹೊಂದಿದ್ದಾನೆ. ನವರಂಗದಲ್ಲಿ ವಿಶ್ವಕ್ಷೇನ ಮತ್ತು ಆಳ್ವರನ್ನ ಒಳಗೊಂಡಂತೆ ಅನೇಕ ವಿಗ್ರಹಗಳಿವೆ. ಮುಖ್ಯ ದೇವಾಲಯದ ಎಡಭಾಗದಲ್ಲಿ ರಂಗನಾಯಕಿಗೆ ಮೀಸಲಾದ ಪ್ರತ್ಯೇಕ ಆಲಯವಿದೆ. ಈ ದೇವಾಲಯದ ಗರ್ಭಗೃಹದಲ್ಲಿ ಕುಳಿತ ರಂಗನಾಯಕಿಯ ಶಿಲ್ಪವಿದೆ. ಈ ದೇವಾಲಯದ ಬಲಭಾಗದಲ್ಲಿ ಈ ಒಂದು ಬೇವಿನ ವೃಕ್ಷದ ಕೆಳಗೆ ನೀವು ನಾಗರಕಲ್ಲುಗಳನ್ನು ಕಾಣಬಹುದು. ಹಾಗೆ ಅದರ ಪಕ್ಕದಲ್ಲಿಯೇ ಕೂಡ ಒಂದು ಸಭಾಭವನವನ್ನು, ಸಣ್ಣದಾದ ಸಭಾಭವನವನ್ನು ಕೂಡ ಕಾಣಬಹುದು. ನಂತರ ಈ ಒಂದು ದೃಶ್ಯ ದೇವಸ್ಥಾನದ ಹಿಂಭಾಗದಿಂದ ತೆಗೆದಿರ್ತಕ್ಕಂಥದ್ದು ರಾಜಗೋಪುರದ ದೃಶ್ಯ. ಇದು ದೇವಾಲಯ ಮುಂದೆ ಇರತಕ್ಕಂತಹ ಗರುಡಗಂಬ. ಆ ದಿನ ಸ್ವತಂತ್ರ ದಿನಾಚರಣೆ ಇದ್ದಿದ್ದರಿಂದ ಈ ಒಂದು ಸಾಲುಗಳು ಕೂಡ ಕಂಡು ಬಂದವು. ಅತ್ಯಂತ ಸುಂದರವಾಗಿತ್ತು. ಎಲ್ಲ ದೇವಾಲಯದಲ್ಲಿ ಇದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ದೇವಾಲಯದ ಮುಂಭಾಗದ ದೃಶ್ಯ ಮತ್ತು ದೇವಾಲಯದ ಗರ್ಭಗುಡಿಯ ಪ್ರವೇಶದಲ್ಲಿ ಇರತಕ್ಕಂತಹ ಈ ಒಂದು ದೃಶ್ಯ. ಆ ದಿನ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ಜನಗಳು ಬರ್ತಾನೆ ಇದ್ರು. ದೇವಸ್ಥಾನದ ಹಿಂಭಾಗದಿಂದ ತೆಗೆದಿರ್ತಕ್ಕಂಥದ್ದು. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಧನ್ಯವಾದಗಳು.